ನಾನು ದೇವ್ರನ್ನ ನೋಡಿದ್ದೀನಿ. ಎಷ್ಟು ಜನ ಇದನ್ನ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ದೇವ್ರು ಎಲ್ಲಿ ಅಂತ ಕೇಳೋರಿಗೆ ಈ ವಿಡಿಯೋ ಆಗಿರುತ್ತೆ. 2024 ಜುಲೈ. ನನ್ನ ಜೀವನದಲ್ಲಿ ಎಷ್ಟೇ 1000 ಕೋಟಿ ಕೊಟ್ರು ಆ ಒಂದು ಪೇಸ್ನ ಮತ್ತೆ ಅನುಭವಿಸ್ತೀಯಾ ಅಂತ ಹೇಳಿದ್ರೆ ನಾನು ಹೇಳೋದು ನೋ ಅಂತಾನೆ. ಅಷ್ಟು ಖರಾಬ್ ಆಗಿತ್ತು ನನ್ನ ಟೈಮ್. ನಾನು ಜೆ ಪಿ ನಗರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಏರಿಯಾಯಿಂದ ಬನಶಂಕರಿಯಿಂದ ಜೆ ಪಿ ನಗರ್ಗೆ ಹೋಗ್ಬೇಕಾಗಿತ್ತು ನಾನು. ಜೆ ಪಿ ನಗರ್ ಯಾರಿಗೆಲ್ಲ ಗೊತ್ತು, ರಾಘವೇಂದ್ರ ಸ್ವಾಮಿ ಮಠ ಇದೆ ಅಲ್ಲಿ. ಸೊ ಎಕ್ಸಾಕ್ಟ್ ಆಗಿ ಅಲ್ಲೇ ಆಗಿರುವಂಥ ಇನ್ಸಿಡೆಂಟ್ ಇದು. ಪ್ಲಸ್ ಬನಶಂಕರಿನೂ ಇನ್ಕ್ಲೂಡ್ ಮಾಡ್ಕೊತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಆ ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ಒಬ್ರು ತುಂಬಾ ಏಜ್ ಆಗಿತ್ತು, ಆಲ್ಮೋಸ್ಟ್ 65-70 ಅಂತ ಅನ್ಕೊಳ್ಳೋಣ. ಹಿ ವಾಸ್ ವೆಲ್ ಡ್ರೆಸ್ಡ್, ಸ್ವಲ್ಪ ಎಜುಕೇಟೆಡ್ ಆಗಿದ್ರು, ಕಾಣಿಸ್ತಾ ಇದ್ರು. ನಾನು ಯಾವಾಗೇನೆ ಟ್ರಾವೆಲ್ ಮಾಡಬೇಕಾದ್ರೂ ಇಯರ್ ಬಡ್ಸ್ ಇರುತ್ತೆ ನನ್ನ ಕಿವಿಯಲ್ಲಿ. ಅವರು ನನಗೆ 2 ಸರಿ ಈ ಥರ ಹಿಂಗೆ ನಿಲ್ಸಕ್ಕೆ ಒಂಥರ ಹಿಂಗೆ ಆ್ಯಕ್ಷನ್ ಮಾಡ್ತಾರೆ. ನಾನು ಕೂಡ ನಿಲ್ತೀನಿ. ಅವ್ರೇನೋ ಹೇಳ್ತಾರೆ, ನಂಗೆ ಕೇಳಿಸಲ್ಲ, ಬಿಕಾಸ್ ಇಯರ್ ಬಡ್ಸ್ ಇರುತ್ತೆ ಅಂತ. ಆಮೇಲೆ ಅದನ್ನು ತೆಗೆದ್ಬಿಟ್ಟು ಏನು ಅಂತ ಕೇಳ್ತೀನಿ. ನನ್ನ ವ್ಯಾಲೆಟ್ ಎಲ್ಲ ಕಳೆದೋಗಿದೆ, ನನಗೆ 100 ರೂಪೀಸ್ ಇದ್ರೆ ಕೊಡಿ, ನಾನು ಬಸ್ಸಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಲಿಟ್ರಲಿ ನಾನು ಏನಕ್ಕೆ ಹೇಳಿದೆ ಆ ಒಂದು ಪ್ಲೇಸ್ಗೆ ಮತ್ತೆ ಹೋಗಲ್ಲ ಅಂದರೆ, ನನ್ನ ಅಕೌಂಟಲ್ಲಿ ಇದ್ದಿದ್ದು ಜಾಸ್ಟ್ 300 ರೂಪೀಸ್ ಅಷ್ಟೇ. ನಾನು ಇನ್ನೂ 15 ಡೇಸ್ ಸರ್ವೈವ್ ಆಗಬೇಕು. ನನ್ನ ವ್ಯಾಲೆಟಲ್ಲಿ ಅಂದರೆ ನನ್ನ ಖರ್ಚಿಗೆ ಇರೋದು 300 ರೂಪೀಸ್ ಅಷ್ಟೇ. ಅದರಲ್ಲೂ ಹೋಗಲಿ, ತುಂಬ ಏಜ್ ಆಗಿರೋರು ನೋಡ್ರೆ ನಂಗೆ ಒಂದು ಸ್ವಲ್ಪ ಅನಿಸುತ್ತೆ, ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತೀನಿ, ಅಲ್ಲಿ ಒಂದು ಉಡುಪಿ ಉಪಹಾರ ಸಮಥಿಂಗ್ ಏನೋ ಇದೆ, ಆ ಹೋಟೆಲಲ್ಲಿ ಹೋಗಿ ಕೇಳ್ತೀನಿ ನಾನು, ನನಗೆ 100 ರೂಪೀಸ್ ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ಫೋನ್ಪೇ ಮಾಡ್ತೀನಿ, 100 ರೂಪೀಸ್ ಕೊಡಿ ಅಂತ. ಅವರು ಡಿನೇ ಮಾಡ್ತಾರೆ, ಕೊಡೋದಿಲ್ಲ. ಗ್ರೂಪ್ ಆಫ್ ಅಂಕಲ್ಸ್ ಇರ್ತಾರೆ ಆಯಿತಾ, ಅವ್ರ ಹತ್ರ ಹೋಗ್ತೀನಿ, ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ಅಮೌಂಟ್ ಕೊಡಿ ಅಂತ ಕೇಳ್ತೀನಿ. ಪಾಪ ದೇ ವರ್ ಸೋ ಗುಡ್, ಅವ್ರು ನನಗೆ 100 ರೂಪೀಸ್ ಕೊಡ್ತಾರೆ. ನಾನು ಅದು 100 ರೂಪೀಸ್ನ ಕೊಟ್ಬಿಟ್ಟು ಇಸ್ಕೊಂಡು ಆ ತಾತನಿಗೆ ಕೊಡ್ತೀನಿ. ಓಕೆ, ಹುಷಾರಾಗಿ ಹೋಗಿ ಅಂತ ಅಂದ್ಬಿಟ್ಟು. ಲಿಟ್ರಲಿ ಆ ಮಠ ಇಂದ ನನ್ನ ಆಫೀಸ್ 200 ಮೀಟರ್ಸ್ ಇದೆ. ಅಲ್ಲಿ ಹೋಗೋವರೆಗೂ ನಾನು ನಂಬುವಂಥ ದೇವಿನ ಬೈಕೊಂಡೇ ಹೋಗಿದೆ. ನಿನ್ನ ಮಗಳಾಗಿ ನಾನು ಅಕೌಂಟಲ್ಲಿ ಜಸ್ಟ್ 300 ಇದೆ, ಅದರಲ್ಲೂ 100 ರೂಪೀಸ್ನ ನಾನು ಕೈಯಿಂದ ಕೊಡೋ ಥರನೇ ಮಾಡಿದ್ಯಾ? ಯಾವಾಗಾದರೂ ನಿನಗೆ ಅನಿಸ್ತಾ ಇದೆಯಾ ನನಗೆ ಬಂದು ಹೆಲ್ಪ್ ಮಾಡಬೇಕು ಅಂತ? ಇಷ್ಟೆಲ್ಲ ನಂಬ್ತೀನಿ, ಪ್ರತಿಯೊಂದರಲ್ಲೂ ನಿನ್ನ ಜೊತೆನೇ ಹೋಗ್ತೀನಿ, ನೀನು ಎಸ್ ಅಂದರೆ ಮಾಡ್ತೀನಿ, ನೋ ಅಂದರೆ ಮಾಡಲ್ಲ, ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡು ಈ ಥರ ಒಂದು ಪರಿಸ್ಥಿತಿಯಲ್ಲೂ ನೀನು ಬರ್ತಾ ಇಲ್ಲ, ನಿಜವಾಗ್ಲೂ ನೀನು ಇದೆಯಾ? ಇದ್ರೆ ನನಗೆ ಗೊತ್ತಿಲ್ಲ, ಇವತ್ತೇ ಪ್ರೂವ್ ಮಾಡು ನನಗೆ ಅಂತ ಹೇಳ್ಕೊಂಡು ಆ 200 ಮೀಟರ್ಸ್ ಹಿಂಗೆ ಏನೇನೋ ಬೈಕೊಂಡು ಹೋಗ್ತೀನಿ. ನಾನು ಬೆಳಿಗ್ಗೆ ಅಷ್ಟೆಲ್ಲ ಬೈಕೊಂಡಿರೋದು ನನಗೆ ವರ್ಕ್ ಪ್ರೆಷರಲ್ಲಿ ಮರ್ತೋಗ್ಬಿಟ್ಟು ಏನು ಮಾಡಿದ್ದೀನಿ, ವರ್ಕ್ ಬಿಟ್ಟಿದೆ. ನಾನು ಮತ್ತೆ ಬನಶಂಕರಿಗೆ ಹೋಗಬೇಕು. ಜೆ ಪಿ ನಗರಿಂದ ಬನಶಂಕರಿಗೆ ಹೋಗುವಾಗ ನಿಮಗೆ ಗೊತ್ತು, ಅದೊಂಥರ ಮಿನಿ ಮೆಜೆಸ್ಟಿಕ್ ಇದ್ದಂಗೆ, ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಅನ್ನೋದು ಆ ದೇವರಿಗೆ ಗೊತ್ತು. ಅಷ್ಟು ರಶ್ ಇರುತ್ತೆ. ಸಿಗ್ನಲ್ ಬಿಡುತ್ತೆ, ಈ ಕಡೆಯಿಂದ ನಾವು ಈ ಕಡೆ ಪಾತ್ವೇ ಕ್ರಾಸ್ ಮಾಡಬೇಕಾಗಿರುತ್ತೆ. ಫುಲ್ ಸ್ಪೀಡಾಗಿ ಹೋಗ್ತಾ ಇರ್ತೀವಲ್ಲ, ಕ್ಯಾಟ್ ವಾಕ್ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ ನಿಮಗೆ. ಫುಲ್ ಸ್ಪೀಡಲ್ಲಿ ಹೋಗಿದ್ದೀನಿ. ಒಂದು ಬಸ್ ಸ್ಟ್ಯಾಂಡಲ್ಲಿ ಮಿಡಲ್ವರೆಗೂ ರೀಚ್ ಆಗಿದ್ದೀನಿ. ನನ್ನ ಏಜಲ್ಲಿ ಇರುವಂಥ ಒಂದು ಹುಡುಗಿ, ಕುರ್ತಾ ಹಾಕಿದ್ದು, ಬ್ಯೂಟಿಫುಲ್ ಸ್ಮೈಲ್ ಇತ್ತು, ಆ್ಯಂಡ್ ಆಲ್ಸೋ ದ ಲಾಂಗ್ ಹೇರ್. ಬಂದ್ಬಿಟ್ಟು ನನಗೆ ಹಿಂಗೆ ಟ್ಯಾಪ್ ಮಾಡ್ತಾರೆ. ಐ ಜಸ್ಟ್ ಇಷ್ಟೊತ್ತಲ್ಲಿ ನನಗೆ ಯಾರಾದರೂ ಮುಟ್ಟಿದ್ರೆ ಫಸ್ಟ್ ಆಫ್ ಆಲ್ ಇರಿಟೇಷನ್ ಆಗುತ್ತೆ. ಯಾರು ಇಷ್ಟು ಮುಟ್ಟುತ್ತಿದ್ದೀರ ಅಂದ್ಬಿಟ್ಟು ಹಿಂಗೆ ತಿರುಗಿ ನೋಡ್ತೀನಿ. ಅವ್ರು ಹೇಳ್ತಾರೆ, ನಿಮ್ಮ ಫೋನ್ ಅಲ್ಲಿ ಬಿದ್ದೋಗಿದೆ ಅಂತ. ನನಗೆ ಒಂದ್ಸರಿ ಸ್ಕ್ಯಾಮ್ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ, ಅಷ್ಟು ಜನ ರಶಲ್ಲಿ ನನ್ನದೇ ಫೋನ್ ಬಿದ್ದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಸೊ ನಾನು ಹಂಗೂ ಮತ್ತೆ ಪಾಕೆಟೆಲ್ಲ ನೋಡ್ತೀನಿ, ಇರಲ್ಲ ಫೋನು. ಓಡೋಗ್ತೀನಿ. ನನಗೆ ಅದೆಲ್ಲಿತ್ತೋ ಸ್ಪೀಡ್ ಗೊತ್ತಿಲ್ಲ, ಬಟ್ ಒಂದು ಕಡೆ ಬಾಡಿ ಎಲ್ಲ ಶಕ್ತಿ ಇಲ್ದಂಗೆ ಆಗ್ತಾ ಇದೆ. ಆ್ಯಸ್ ಐ ಮೆನ್ಷನ್, ನನ್ನ ಹತ್ರ 300 ರೂಪೀಸ್ ಬಿಟ್ಟು ಬೇರೆ ಏನೂ ಇಲ್ಲ. ಆ ಫೋನ್ ಏನಾದ್ರು ಹೋಗಿದ್ರೆ ನನ್ನ ಕೆಲಸಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ ಗೊತ್ತು. ಪ್ರತಿಯೊಂದು ಡಿಪೆಂಡೆಂಟ್ ಆನ್ ದ್ಯಾಟ್ ಫೋನ್. ಅದೇ ಇಲ್ಲ ಇವಾಗ. ನಾನು ಹುಡುಕ್ತೀನಿ, ಸ್ಕ್ರೀನ್ ಉಲ್ಟಾ ಬಿದ್ದಿದೆ ಫೋನ್. ಅದು ಕಾಲ್ ಮಾಡ್ತೀನಿ, ಅಲ್ಲಿ ಆಟೋದವ್ರ ಹತ್ರ ಎಲ್ಲ ಕೇಳ್ತೀನಿ, ಕಾಲ್ ಮಾಡ್ತೀನಿ. ಆಟೋದವರು ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಹುಡ್ಕೋಕೆ, ಅವ್ರಿಗೂ ಸಿಗ್ತಾ ಇಲ್ಲ. ಕಾಲ್ ಮಾಡ್ತಾ ಇದ್ದೀನಿ, ಫೋನ್ ಉಲ್ಟಾ ಬಿದ್ದಿರೋದಕ್ಕೆ ಆ ಲೈಟ್ ಕೂಡ ಬರ್ತಾ ಇಲ್ಲ, ಯಾಕಂದರೆ ವೆಹಿಕಲ್ ಲೈಟ್ಸ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ. ಆ ಹುಡುಗಿ ನನಗಿನ್ನು ಬಸ್ ಸಿಗಲ್ಲ, ನಾನು ಹೋಗಲೇಬೇಕು, ಪ್ಲೀಸ್ ನೀವೇ ಹುಡ್ಕೊತೀರಾ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಹೋಗಿದ್ದು ಹುಡುಗಿ ಸಡನ್ ಆಗಿ ನನ್ನ ಮುಂದೆ ಬರ್ತಾರೆ. ಇಲ್ಲ, ನೀವು ಹುಡುಕ್ತಾ ಇದ್ರಲ್ಲ, ಹೆಲ್ಪ್ ಮಾಡೋಣ ಅಂತ ಬಂದೆ ಅಂತ. ನೋಡಿದ್ರೆ ಅವರು ಹೇಳ್ತಾರೆ, ಅಲ್ಲಿದೆ ನಿಮ್ಮ ಫೋನು ಅಂತ ಹೇಳ್ತಾರೆ. ಆಮೇಲೆ ಆ ಫೋನ್ನ ಹುಡುಕ್ತಾ ಇದ್ದೆ. ನನಗೆ ಆ ಟೆನ್ಷನ್ಗೋ ಏನೋ ಗೊತ್ತಿಲ್ಲ, ಅವ್ರು ಅಲ್ಲಿ ತೋರಿಸ್ತಾ ಇದ್ರು, ನನಗೆ ಕಾಣಿಸ್ತಾ ಇರಲಿಲ್ಲ. ಹೇಗೇನು ಅವ್ರೇನು ಮಾಡ್ತಾರೆ, ಎತ್ತಿ ಕೊಡ್ತಾರೆ ನನ್ನ ಕೈಲಿ. ಎತ್ಕೊಟ್ಮೇಲೆ ದೆನ್ ಶಿಲ್ಸೆ ಓಕೆ ಬಾಯ್ ಅಷ್ಟೇ. ಅದನ್ನ ಬಿಟ್ಟು ಒಂದು ಮಾತಾಡಲ್ಲ. ಹಿಂಗೆ ನೋಡ್ತೀನಿ. ಅಟ್ಲೀಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೂ ನನಗೆ ಕಂಡಿಲ್ಲ. ಆ ಒಂದು ಟೆನ್ಷನಲ್ಲಿ ನನಗೆ ನಿಜವಾಗ್ಲೂ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಬಾಡಿ ಎಲ್ಲ ಶಿವರ್ ಆಗ್ತಿದೆ, ಯಾಕಂದರೆ ಆ ಒಂದು ಪಾಯಿಂಟಲ್ಲಿ ಆ ಜಸ್ಟ್ ಒಂದು ಫೋನೇ ಅಷ್ಟು ಇಂಪಾರ್ಟೆಂಟ್ ಇತ್ತು ನನಗೆ. ಅವತ್ತು ಆಟೋದವರು ನನಗೆ ದೇವ್ರ ಥರನೇ ಕಾಣಿಸಿದ್ರು. ಅದನ್ನು ಸೈಡ್ಗಿಡೋಣ. ಹೇಗೆ ನಾನು ಬಸ್ಸಲ್ಲಿ ಕುತ್ಕೊಂಡಷ್ಟರಲ್ಲಿ ನಾನು ಎವ್ರಿ ಡೇ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡ್ತಾ ಇದ್ದೆ. ಅವತ್ತು ನಾನು ಕಾಲ್ ಮಾಡೋಕ್ಕೆ ಎತ್ಕೊತೀನಿ, 15 ಮಿಸ್ ಕಾಲ್ ಇದೆ. ನನಗೆ ಫುಲ್ ಬಾಡಿ ಶಿವರ್ ಆಗ್ತಾಯಿದೆ ಟು ಕಾಲ್ ಬ್ಯಾಕ್. ಒಂದು 10 ನಿಮಿಷ ಕುತ್ಕೊತೀನಿ, 15 ನಿಮಿಷ ಕುತ್ಕೊಂಡ್ಬಿಡ್ತೀನಿ ಅಲ್ಲೇ.
ಈಗೇನು ಬಸ್ ಬರುತ್ತೆ ಹತ್ಕೊತೀನಿ, ಆಮೇಲೆ ನಾ ಹಸ್ಬೆಂಡ್ಗೆ ಕಾಲ್ ಮಾಡಿ ಹಿಂಗಾಯ್ತು ಅಂತ ಹೇಳ್ತೀನಿ. ಆಮೇಲೆ ಆ ಬನಶಂಕರಿನಿಂದ ನಮ್ಮ ಮನೆಗೆ 1 ಅವರ್ ವೇ ಇರೋದು ಆಯಿತಾ. 1 ಅವರ್ ಆಗುತ್ತೆ ನಾನು ರೀಚ್ ಆಗೋಕ್ಕೆ. ಆ ದಾರಿಯಲ್ಲೆಲ್ಲ ನಾನು ಯೋಚನೆ ಮಾಡ್ಕೊಂಬಂದೆ ಏನಾಯಿತು ಅಂತ. ಬೆಳಿಗ್ಗೆ ಎಲ್ಲ ಅಷ್ಟು ಬೈಕೊಂಡೆ. ಅಷ್ಟು ಈವ್ನಿಂಗ್ ನೋಡಿದ್ರೆ ಅಷ್ಟೂ ಇದರಲ್ಲೂ ನಂದು ಒಂದು ಫೋನ್ಗೆ ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ. ಯಾವುದೋ ಒಂದು ಹುಡುಗಿ ಅಷ್ಟು ರಶಲ್ಲೂ ಬಂದು ನನಗೆ ಅಷ್ಟು ಹೆಲ್ಪ್ ಮಾಡಿದರೆ, ಅಷ್ಟು ಹೇಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ? ನಂದೇ ಅಂತ ಎಲ್ಲ ಹೇಗೆ ಗೊತ್ತಾಗುತ್ತೆ? ಮೇ ಬಿ ಅವರು ಮನುಷ್ಯರಾಗಿದ್ದರೆ ಇವತ್ತು ಕೂಡ ಅವರು ನನಗೆ ದೇವರೇ, ಯಾಕಂದರೆ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಆದರೆ ಅವ್ರು ಏನಾದರೂ ದೇವಿ ಆಗಿದ್ರೆ ನನ್ನಷ್ಟು ಪುಣ್ಯ ಯಾರೂ ಪಡೆದಿಲ್ಲ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ, ದೇವರು ನಾವು ಏನು ಫೋಟೋದಲ್ಲಿ ನೋಡ್ತೀವಿ ಹಂಗೆ ಮುಂದೆ ಬರಬೇಕು ಅಂತಲ್ಲ, ಯಾವುದೇ ಒಂದು ರೂಪದಲ್ಲಿ ಬರ್ಬೋದು. ಯಾವುದೇ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡಿದರೆ ನಿಮ್ಮಷ್ಟು ಪುಣ್ಯ ಮಾಡಿರೋರು ಭೂಮಿ ಮೇಲೆ ಯಾರೂ ಇಲ್ಲ ಆಯಿತಾ. ಯಾವಾಗೂ ಎಲ್ಲರೂ ಹೇಳ್ತಾರಲ್ವ ದೇವರಿಲ್ಲ ಅಂತ. ದೇವ್ರು ಎಲ್ಲ ಕಡೆ ಇದ್ದಾರೆ, ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ. ಜಸ್ಟ್ ಅದನ್ನು ನಾವು ನೋಡೋದಕ್ಕೆ ಒಳ್ಳೆ ಕಣ್ಗಳಿರಬೇಕು, ಒಳ್ಳೆ ಮನಸ್ಸಿರಬೇಕು, ಅಕ್ನಾಲೇಜ್ ಮಾಡೋಕ್ಕೆ ಆ ಒಂದು ಶಕ್ತಿ ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. ಸೊ ನನಗೆ ಇಷ್ಟು ಎಲ್ಲ ಆದ್ಮೇಲೂ ಇವತ್ತು ಈ ಸ್ಟೋರಿನ ನಾನು ಹೇಳಬೇಕಾದ್ರೆ ಮೈಯೆಲ್ಲ ಜುಮ್ಮನತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಇದು ನಾನು ನಂಬಿರುವಂಥ ಚಾಮುಂಡೇಶ್ವರಿನ ಅಥವಾ ಆ ಒಂದು ಏರಿಯಾನ ಕಾಪಾಡ್ತಾ ಇರೋಂಥ ಬನಶಂಕರಿನ ನನಗೆ ಐಡಿಯಾ ಇಲ್ಲ. ದೇವಿ ಒಂದೇ, ಆ ದೇವಿ ನಾನು ತುಂಬ ನಂಬಿದ್ದೀನಿ, ಅದೇ ಕೈ ಹಿಡಿದು ನಡೆಸ್ತಾ ಇದೆ. ಸೊ ಇದು ನಾ ಕಂಡ ದೇವಿಯ ಕತೆ. ನಿಮ್ಗೆಲ್ಲರಿಗೂ ಏನೇನು ಎಕ್ಸ್ಪೀರಿಯನ್ಸ್ ಇದೆ, ಓನ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ.